ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2024ನೇ ಸಾಲಿಗೆ ಕರ್ನಾಟಕ 1 ಬೆಂಗಳೂರು 1ಗೆ ಫ್ರಾಂಚೈಸಿ ಪಡೆದುಕೊಳ್ಳಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಯಾವ ವೆಬ್ಸೈಟ್ನಲ್ಲಿ ಸಲ್ಲಿಸಬೇಕು ಮತ್ತು ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ, ಇದಕ್ಕೆ ಡೆಪಾಸಿಟ್ ಎಷ್ಟು ಹಣವನ್ನು ಕಟ್ಟಬೇಕಾಗುತ್ತೆ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸಂಪೂರ್ಣ ಮಾಹಿತಿಯೊಂದಿಗೆ. ದಯವಿಟ್ಟು ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ. ಬನ್ನಿ ಹಾಗಾದ್ರೆ ನೋಡೋಣ. ಇಲ್ಲಿ ಕಾಣ್ತಕ್ಕಂಥ ಒಂದು ವೆಬ್ಸೈಟ್, ಇಲ್ಲಿ ನಾನು ಇದರ ಒಂದು ಲಿಂಕ್ ಅನ್ನು ಕೂಡ ನಾನು ಈ ವಿಡಿಯೋದ ಕೆಳಗೆ ಕಾಣ್ತಕ್ಕಂಥ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದ್ರ ಮೂಲಕ ಆದ್ರೂ ನೇರವಾಗಿ ನೀವು ಈ ಒಂದು ವೆಬ್ಸೈಟ್ಗೆ ಹೋಗ್ಬೋದಾಗಿದೆ. ಇಲ್ಲಪ್ಪ ಅಂತಂದ್ರೆ ಒಂದು ಸರ್ಚ್ ಬಾರ್ ಅಲ್ಲಿ ಕರ್ನಾಟಕ 1 ಅಂತ ನೀವು ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ತೋರಿಸಿದಾಗೆ ಕರ್ನಾಟಕ 1 ಅಂತ ಏನ್ ಕಾಣ್ತಾ ಇದೆ ಅದ್ರ ಆ ರೀತಿ ಟೈಪ್ ಮಾಡಿ ಇಲ್ಲಿ ಸರ್ಚ್ ಕೊಟ್ರೆ ಅದು ಈ ರೀತಿ ಬರುತ್ತೆ. ಫಸ್ಟ್ ಆಪ್ಷನ್ ಕಾಣ್ತಕ್ಕಂಥದ್ದು ಕರ್ನಾಟಕ 1 ಅಂತ ಏನ್ ಕಾಣ್ತಾ ಇದೆ www.karnataka1.gov.in ಅಂತ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಈ ರೀತಿ ಒಂದು ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ಕರ್ನಾಟಕ 1 ಹೋಮ್ ಪೇಜ್ ನಮಗೆ ಕಾಣಿಸುತ್ತೆ. ಸೊ ಇದನ್ನ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗೆ ಬರ್ಬೇಕು, ಪೂರ್ತಿ ಕೆಳಗೆ. ಇಲ್ಲಿ ನಮಗೆ ಬೆಂಗಳೂರು 1 ಆರ್ ಕರ್ನಾಟಕ 1 ಫ್ರಾಂಚೈಸಿ ನೋಂದಣಿ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ಬೆಂಗಳೂರು 1 ಆರ್ ಕರ್ನಾಟಕ 1 ಫ್ರಾಂಚೈಸಿ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಈ ರೀತಿ ಪೇಜ್ ನಮ್ಗೆ ಕಾಣಿಸುತ್ತೆ. ಇಲ್ಲಿ ಕಾಣುತ್ತಲ್ಲ ಬೆಂಗಳೂರು 1 ಆರ್ ಕರ್ನಾಟಕ 1 ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಅಂದ್ರೆ ನಾವು ಈ ಒಂದು ಫ್ರಾಂಚೈಸಿಯನ್ನು ಪಡೆದುಕೊಳ್ಬೇಕಾದ್ರೆ ಕೆಲವೊಂದು ನೀತಿ ನಿಯಮಾವಳಿಗಳನ್ನ ಅವರು ಮಾಡಿರ್ತಾರೆ. ಸೊ ಅದನ್ನ ನಾವು ನೋಡ್ಬೇಕಂದ್ರೆ ಕ್ಲಿಕ್ ಹಿಯರ್ ಡೌನ್ಲೋಡ್ ಗೈಡ್ಲೈನ್ಸ್ ಅಂತ ಏನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಇದು PDF ಫೈಲ್ ಆಗಿದೆ. ಸೊ ನೀವು ಇದನ್ನ ಒನ್ ಟೈಮ್ ಆನ್ಲೈನ್ ಅರ್ಜಿ ಸಲ್ಲಿಸುವಕ್ಕಿಂತ ಮುಂಚೆ ನೀವು ಒನ್ ಟೈಮ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಂಡ್ರೆ ಬೆಟರ್ ಅಂತ ಹೇಳ್ಬಹುದು. ಸೊ ಇದನ್ನ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ಚೆಕ್ ಬಾಕ್ಸ್ ಕಾಣುತ್ತೆ, ಅದ್ರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಡಬೇಕಾಗತ್ತೆ. ಸೊ ಕೊಟ್ಟ ನಂತರ ಇಲ್ಲಿ ಎರಡು ಆಪ್ಷನ್ಗಳು ನಮಗೆ ಕಾಣಿಸ್ತವೆ. ಒಂದು ಮೊಬೈಲ್ ನಂಬರ್ ಕಾಣಿಸುತ್ತೆ, ಇನ್ನೊಂದು ಜಿಮೇಲ್ ID ಕಾಣಿಸುತ್ತೆ. ಸೊ ಇವು ಮುಂದಿನ ನಮ್ಮ ಫರ್ದರ್ ಕಮ್ಯುನಿಕೇಶನ್ಗೆ ಇವೆರಡೂ ಮುಖ್ಯ ಆಗುತ್ತೆ. ಸೊ ವ್ಯಾಲಿಡ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ ಆಗಿರ್ಬೋದು ಅಥವಾ ಜಿಮೇಲ್ ID ಅನ್ನ ಇಲ್ಲಿ ವ್ಯಾಲಿಡ್ ಇರ್ತಕ್ಕಂಥದ್ದನ್ನ ಇಲ್ಲಿ ಕೊಡಿ ಇಲ್ಲಿ. ಸೊ ಕೊಟ್ಟ ನಂತರ ಇಲ್ಲಿ OTP ಮೇಲೆ ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡಿದ್ರೆ OTP ಬರುತ್ತೆ 6 ನಂಬರ್ದು. ಸೊ ಇಲ್ಲಿ ಎಂಟರ್ OTP ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ನೀವು ಆ OTP ಅನ್ನ ಹಾಕ್ಬೇಕಾಗಿತ್ತು, ಮೊಬೈಲ್ ನಂಬರ್ ಬಂದಿದ್ದು. ಅದೇ ರೀತಿಯಾಗಿ ಜಿಮೇಲ್ ಐಡಿಗೆ OTP ಅನ್ನು ಕೊಟ್ರೆ ಅಲ್ಲಿ ಕೂಡ 6 ನಂಬರ್ ಒಂದು OTP ಬರುತ್ತೆ. ಸೊ ನೀವು ಅದನ್ನ ಅಲ್ಲಿ OTP ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗೆ ಕಾಣ್ತಕ್ಕಂತಹ ವ್ಯಾಲಿಡೇಟ್ OTP ಅಂತ ಏನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅದು ನೆಕ್ಸ್ಟ್ ಫಾರ್ಮ್ಗೆ ಅದು ಓಪನ್ ಆಗತ್ತೆ. ಸೊ ನಾನು ಇದನ್ನ ಎಲ್ಲ ಡಾಟಾ ಫಿಲ್ ಮಾಡ್ಕೊಂಡು ಆ ಫಾರ್ಮ್ ಬರ್ತೀನಿ. ಸೊ ಅದು ಈ ರೀತಿ ನಮ್ಗೆ ಕಾಣಿಸುತ್ತೆ. ಈಗ ನಾವಲ್ಲೇ ಮೊಬೈಲ್ ನಂಬರ್ ಮತ್ತು ಜಿಮೇಲ್ ID ಅನ್ನ ಎಂಟರ್ ಮಾಡಿದ ಮೇಲೆ ಈ ರೀತಿ ನಮ್ಗೆ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಅಂತ ಒಂದು ಕಾಣಿಸುತ್ತೆ ನಮ್ಗೆ. ಸೊ ಇದನ್ನ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ಅಪ್ಲಿಕೇಶನ್ ಇನ್ಫಾರ್ಮೇಶನ್ ಅಂತ ಕಾಣಿಸುತ್ತೆ ನಮ್ಗೆ. ಇಲ್ಲಿ ಅಪ್ಲಿಕೇಶನ್ ಇನ್ಫಾರ್ಮೇಶನ್ ಮೊದಲಿಗೆ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಜಿಮೇಲ್ ID ಆಟೋಮೆಟಿಕ್ ಅದು ತೆಗೆದುಕೊಂಡಿರುತ್ತೆ. ಯಾಕಪ್ಪ ಅಂತಂದ್ರೆ ಅದರ ಆಧಾರದ ಮೇಲೆ ನಾವಿಲ್ಲಿ ಲಾಗಿನ್ ಆಗಿರುವ ಕಾರಣ ಅದು ಆಟೋಮೆಟಿಕ್ ಆಗಿರುತ್ತೆ. ಸೊ ಅಪ್ಲಿಕೆಂಟ್ ಯಾರು ಇರ್ತಾರೋ ಅವರ ಒಂದು ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಸೊ ನೀವು ಯಾರ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರೋ ಸೊ ಆ ವ್ಯಕ್ತಿಯ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಇರ್ತಕ್ಕಂಥ ಹೆಸರನ್ನ ಇಲ್ಲಿ ನೀವು ಎಂಟರ್ ಮಾಡಿ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಅವ್ರದ್ದು ಅಪ್ಲಿಕೆಂಟ್ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಏಜ್ ಕ್ಯಾಲ್ಕುಲೇಷನ್ ಆಟೋಮೆಟಿಕ್ ತಾನೇ ತೆಗೆದುಕೊಳ್ಳುತ್ತೆ, ಅದು ನಾವಲ್ಲೇನು ಎಂಟ್ರಿ ಮಾಡೋದಿಲ್ಲ. ಡೇಟ್ ಆಫ್ ಬರ್ತ್ ಅನ್ನು ಎಂಟ್ರಿ ಮಾಡಿದ್ರೆ ಅದು ಏಜ್ ಕ್ಯಾಲ್ಕುಲೇಷನ್ ತಗೊಳುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಜೆಂಡರ್ ಅಂತ ಕಾಣ್ತಾ ಇದೆಯಲ್ಲ, ಮೇಲ್ ಇದ್ರೆ ಮೇಲ್ ಕೊಡಿ, ಇಲ್ಲ ಫಿಮೇಲ್ ಇದ್ರೆ ಫಿಮೇಲ್ ಅಂತ ಕೊಡಿ. ನಂತರ ಅವರ ಒಂದು ಬ್ಲಡ್ ಗ್ರೂಪ್ ಅನ್ನು ಕೂಡ ನೀವು ಇಲ್ಲಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕು. ಇಲ್ಲೇನು ಇದು ಮ್ಯಾಂಡೇಟರಿ ಇಲ್ಲ. ಸೊ ಆದ್ರೂ ಕೂಡ ನೀವು ಇಲ್ಲಿ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಪಾನ್ ಕಾರ್ಡ್ ಅನ್ನ ಕೊಟ್ರೆ ಒಳ್ಳೇದು. ಇಲ್ಲಪ್ಪ ಅಂದ್ರೆ ಎಲ್ಲದು ನಾಳೆ ಟ್ರಾನ್ಸಾಕ್ಷನ್ ನಿಮ್ದು ಪಾನ್ ಕಾರ್ಡ್ ಆಧಾರದ ಮೇಲೆ ನೀವು ಮಾಡುವ ಕಾರಣ ಸೊ ಪಾನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಇದು ಮ್ಯಾಂಡೇಟರಿ ಏನಿಲ್ಲ. ಸೊ ಅದನ್ನ ಎಂಟರ್ ಮಾಡಿ ನಂತರ ಅಪ್ಲಿಕೆಂಟ್ ಕ್ವಾಲಿಫಿಕೇಶನ್ ಏನಾಗಿರುತ್ತೆ, ಮಿನಿಮಮ್ ಸೆಕೆಂಡ್ PUC ಆಗಿರ್ಬೇಕಾಗತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಪೋಸ್ಟ್ ಗ್ರಾಜುಯೇಟ್ ಅವ್ರಿಗೆ ಏನಾದ್ರು ಓದಿರ್ಬೋದ ಅವರು ಪೋಸ್ಟ್ ಗ್ರಾಜುಯೇಟ್ ಅಂತ. ಸೊ ಇಲ್ಲಿ ಮಿನಿಮಮ್ PUC ಇದೆಯಲ್ಲ, ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ನಿಮ್ ಕ್ವಾಲಿಫಿಕೇಶನ್ ಏನಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ನಂತರ ಇಲ್ಲಿ ಸಬ್ ಕ್ವಾಲಿಫಿಕೇಶನ್ ಸೆಕೆಂಡ್ PU ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಹೊರತುಪಡಿಸಿ ನೀವು ಏನಾದ್ರು ಅದರ್ಸ್ ಕೋರ್ಸ್ ಅನ್ನು ಏನಾದ್ರು ಮಾಡಿದ್ರೆ ಸೊ ಇಲ್ಲಿ ಎಂಟರ್ ಮಾಡಿ. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಓಕೆ ಹಾಗೆ ಬಿಡಿ. ನಂತರ ನೀವೇನಾದ್ರೂ PH ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡ್ಬೇಕಾಗತ್ತೆ. ಆಮೇಲೆ ಈ ಫೀಲ್ಡ್ ಅಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ, ಅನುಭವ ಇದ್ರೆ ಅಲ್ಲಿ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಹಾಗೆ ಆಧಾರ್ ಸರ್ಟಿಫೈಡ್ ಆಪರೇಟರ್ ಆಗಿದ್ರೆ ನೀವು ಅಲ್ಲಿ ಎಸ್ ಅಂತ ಕೊಡ್ಬೇಕಾಗತ್ತೆ. ಇದು ಆಧಾರ್ ಸರ್ಟಿಫೈಡ್ ಆಪರೇಟರ್ ಯಾರಪ್ಪ ಅಂದ್ರೆ ಈ ಹಿಂದೆ ಕೆಲವು ಫ್ರಾಂಚೈಸಿ ಕೊಟ್ಟಿದ್ರು ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಔಟ್ ಸೈಡ್. ಸೊ ಅವಾಗ ಮಾಡ್ಬೇಕಾದ್ರೆ ಎಕ್ಸಾಮ್ ಇತ್ತು ಅದು ಆಧಾರ್ ಕಾರ್ಡಿಗೆ. ಸೊ ನೀವು ಆ ಎಕ್ಸಾಮ್ ಅಲ್ಲಿ ಏನಾದ್ರು ಪಾಸ್ ಆಗಿದ್ರೆ ಅದೊಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಸೊ ನೀವು ಅದನ್ನ ಎಸ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ನೋ ಅಂತ ಕೊಡಿ. ಒಂದ್ ವೇಳೆ ಕೊಟ್ಟಿದ್ರೆ ನಿಮ್ಗೆ ಆತರ ಸರ್ಟಿಫೈ ಏನಾದ್ರು ಆಗಿ ಆಮೇಲೆ ನೀವು ಏನಾದ್ರು ಬ್ಲಾಕ್ ಲಿಸ್ಟ್ ಗೆ ಸೇರಿದ್ರೆ ಇಲ್ಲಿ ಎಸ್ ಅಂತ ಕೊಡ್ಬೇಕಾಗತ್ತೆ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಸೊ ನಂತರ ಇಲ್ಲಿ ಆರ್ ಯು ರೆಸಿಡೆಂಟ್ ಆಫ್ ಸೇಮ್ CC CMC TMC TP ಫ್ರಮ್ ವಿಚ್ ಯು ಆರ್ ಅಪ್ಲೈಯಿಂಗ್ ಅಂದ್ರೆ ಇಲ್ಲಿ CC ಅಂದ್ರೆ ಏನು, CMC ಅಂದ್ರೆ ಏನು, TMC ಅಂದ್ರೆ TP ಅಂದ್ರೆ ಏನು ಅಂತ ಇದೆ. ಟೌನ್ ಪಂಚಾಯತಿ, ಸಿಟಿ ಪಂಚಾಯತಿ, ಸಿಟಿ ಕಾರ್ಪೊರೇಷನ್, ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಈ ರೀತಿ ಬರುತ್ತೆ. ಸೊ ನೀವು ಅದರ ವ್ಯಾಪ್ತಿಯೊಳಗೆ ನೀವು ವಾಸವಾಗಿದ್ರೆ ಅಂತ ಕೇಳ್ತಾ ಇದೆ, ಅಲ್ಲಿ ಎಸ್ ಅಂತ ಕೊಡಿ. ನಂತರ ಇಲ್ಲಿ ಡೂ ಯು ಆಲ್ರೆಡಿ ಪ್ರೋಸೆಸ್ ಅದು ಏನಿದೆ ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಸೊ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ 1, ಪ್ರೆಸೆಂಟ್ ಅಡ್ರೆಸ್ 2 ಅಂತ ಏನ್ ಕಾಣ್ತಾ ಇದೆ, ನಿಮ್ದು ಈ ಪ್ರೆಸೆಂಟ್ ನೀವು ಎಲ್ಲಿದಿರೋ ಈ ಸದ್ಯದ ವಿವರವನ್ನ ನೀವಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಪ್ರೆಸೆಂಟ್ ಅಡ್ರೆಸ್ ಅನ್ನ ಈ ರೀತಿ ನೀವು ಎಂಟರ್ ಮಾಡ್ಕೊಂಡು ಇಲ್ಲಿ ಪಿನ್ ಕೋಡ್ ಕಾಣತ್ತಲ್ಲ, ಪಿನ್ ಕೋಡ್ ಅನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಸೊ ಅದೇ ರೀತಿ ಕೆಳಗ್ ಕೂಡ ಅಡ್ರೆಸ್ ಅನ್ನು ಕೂಡ ಇಲ್ಲಿ ಎಂಟರ್ ಮಾಡಿ. ನಂತರ ಇಲ್ಲಿ ಪಿನ್ ಕೋಡ್ ಜನರೇಟ್ ಪಿನ್ ಕೋಡ್ ಅನ್ನು ಕೂಡ ಇಲ್ಲಿ ಎಂಟರ್ ಮಾಡಿ. ಸೊ ಮಾಡಿದ ನಂತರ ಇಲ್ಲಿ ಬ್ರೌಸ್ ಫೋಟೋ ಅಂತಿದೆ, ಅಪ್ಲಿಕೆಂಟ್ ಫೋಟೋ ಅಂತಿದೆ ಅಲ್ಲ, ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಫೈಲ್ಗೆ ಹೋಗುತ್ತೆ ಅದು ಆಟೋಮೆಟಿಕ್. ಸೊ ನೀವು ಇಲ್ಲಿ ಅಪ್ಲಿಕೆಂಟ್ ಫೋಟೋವನ್ನ ಈ ರೀತಿ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಎಂಟರ್ ರೆಫರಲ್ ನೇಮ್ 1 ಅಂತಿದೆ, ಎಂಟರ್ ರೆಫರಲ್ ನೇಮ್ ಮೊಬೈಲ್ ನಂಬರ್ ಅಂತಿದೆ, ಎಂಟರ್ ರೆಫರಲ್ 1 ಅಡ್ರೆಸ್ ಅಂತಿದೆ. ಅದೇ ರೀತಿ ರೆಫರಲ್ ನಂಬರ್ 2 ಅಂತಿದೆ. ಇಲ್ಲಿ ಅವರ ಎರಡನೇದವ್ರ ಮೊಬೈಲ್ ನಂಬರು, ಅವರ ಅಡ್ರೆಸ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಇದು ರೆಫರಲ್ ಅಂದ್ರೆ ಯಾರು ಕೊಡಬೇಕು ಅಂತ ನಮ್ಗೆ ಕನ್ಫ್ಯೂಸ್ ಇದೆ. ಸೊ ಇಲ್ಲಿ ರೆಕಮೆಂಡ್ ರೆಕಮೆಂಡ್ ಮಾಡಿಸ್ತಕ್ಕಂಥ ವ್ಯಕ್ತಿಗಳು, ನಿಮ್ಗೆ ಗೊತ್ತಿರ್ತಕ್ಕಂಥ ಹೈಯೆಸ್ಟ್ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವು ಕೊಡ್ಬೇಕಾಗತ್ತೆ. ಸೊ ಅದು ಎಕ್ಸಾಂಪಲ್ MLA ಅವರು ನಿಮ್ಗೆ ಏನಾದ್ರು ಪರಿಚಯ ಇದ್ರೆ ಅವ್ರ ಕಡೆಯಿಂದ ನೀವು ರೆಕಮೆಂಡ್ ಮಾಡಿಸ್ಬೇಕಾಗತ್ತಲ್ಲ, ಅಂತವ್ರ ಒಂದು ರೆಫರಲ್ ನೇಮ್ ಅಲ್ಲಿ ನೀವು ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಿಮ್ಮ ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಯಾರು ಇರ್ತಾರೋ ಅಂತವ್ರು ನೀವು ಕೊಡ್ಬೇಕಾಗತ್ತೆ ಇಲ್ಲಿ. ಸೊ ರೆಫರಲ್ 1, ರೆಫರಲ್ 2ಗೆ ಅದನ್ನ ನೀವು ಕಡ್ಡಾಯವಾಗಿ ಅದನ್ನ ಎಂಟ್ರಿ ಮಾಡ್ಲೇಬೇಕು. ನಂತರ ಈಗ ಮೇನ್ ಬರೋದ್ ನೋಡೋದಾದ್ರೆ ಈಗ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಇದು ಕನ್ಫರ್ಮ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಕಾಣುತ್ತಲ್ಲ, ಬಾಗಲಕೋಟ್, ಬಳ್ಳಾರಿ, ಬೆಂಗಳೂರು ರೂರಲ್, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ, ವಿಜಯನಗರ, ಯಾದಗಿರಿ ಇವಿಷ್ಟು ಡಿಸ್ಟಿಕ್ಗಳಿಗೆ ಈ ಒಂದು ಕರ್ನಾಟಕವನ್ನ ಫ್ರಾಂಚೈಸಿಯನ್ನು ಪಡೆದುಕೊಳ್ಳಲಿಕ್ಕೆ ನಿಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನೀವು ಈ ಒಂದು ಡಿಸ್ಟಿಕ್ಗಳಲ್ಲಿ ವ್ಯಾಪ್ತಿಯಲ್ಲಿ ಯಾರೆಲ್ಲ ಬರ್ತಿರೋ ಸೊ ನಿಮ್ಮ ಡಿಸ್ಟಿಕ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ, ನಾನು ಈಗ ಉದಾಹರಣೆಯಾಗಿ ಇಲ್ಲಿ ನಾನು ಯಾವ್ದೋ ಒಂದು ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮಾಡ್ಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ಟೌನ್ ಆರ್ ಸಿಟಿ ಅಂತ ಬರುತ್ತೆ. ಅಂದ್ರೆ ಆ ಡಿಸ್ಟಿಕ್ ಅಲ್ಲಿ ಯಾವೆಲ್ಲ ನಗರಗಳಿಗೆ ಅಥವಾ ಪಟ್ಟಣ ಪಂಚಾಯತಿ ಅಲ್ಲಿ ಕಾಲ್ಫಾರ್ಮ್ ಮಾಡಿದಾರೆ ಅಂತ ಇಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ನೀವು ಯಾವ್ದ್ರ ವ್ಯಾಪ್ತಿಯೊಳಗೆ ಬರ್ತಿರೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೇ ರೀತಿ ನಿಮ್ ಡಿಸ್ಟಿಕ್ ಅನ್ನ ಇಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ನಿಮ್ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಮುಂದೆ ವೇಕೆನ್ಸಿ ಯಾವ ತಾಲೂಕಲ್ಲಿ ಇದೆ ಅಂತ ತೋರಿಸುತ್ತೆ. ನಂತರ ಫ್ರಾಂಚೈಸಿ ಸೆಟಪ್ ಅಡ್ರೆಸ್ ನಂಬರ್ 1 ಅಂತಿದೆ ಅಲ್ಲ, ಸೊ ಅದನ್ನ ನೀವಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಅಡ್ರೆಸ್ ಅನ್ನ ನೀವ್ ಎಲ್ಲಿ ಕೊಡ್ತೀರಾ ಅಂತಕ್ಕಂಥದ್ದನ್ನ ಎಂಟರ್ ಮಾಡ್ಕೊಂಡು ಪಿನ್ ಕೋಡ್ ಅನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಬೇಕು. ಸೊ ಮಾಡ್ಕೊಂಡ ನಂತರ ಲ್ಯಾಂಡ್ ಮಾರ್ಕ್ ನಿಮ್ದಲ್ಲಿ ನಿಯರ್ ಏನಾದ್ರು ಇದ್ರೆ ಅದರ ಲ್ಯಾಂಡ್ ಮಾರ್ಕ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಈ ರೀತಿ ನೀವು ಲ್ಯಾಂಡ್ ಮಾರ್ಕ್ ಅನ್ನು ಕೊಡ್ಬೇಕಾಗತ್ತೆ ಇಲ್ಲಿ. ನಂತರ ಸ್ಪೇಸ್ ಅವೈಲೇಬಲ್ ಅಂತಿದೆ, 150 ಸ್ಕ್ವೇರ್ ಫೀಟ್ ಇರ್ಬೇಕಾಗತ್ತೆ. ನಿಮ್ದು ಒಂದು ಶಾಪ್ ಎಷ್ಟು ಇರ್ಬೇಕು ಅಂದ್ರೆ 150 ಸ್ಕ್ವೇರ್ ಫೀಟ್ ಅಂದ್ರೆ 10-15 ಇರ್ಬೇಕಾಗತ್ತೆ. 10-15 ಫೀಟ್ ಮಿನಿಮಮ್ ಅವ್ರು ಕೊಟ್ಟಿದ್ರೆ 150 ಅಂತ. ಸೊ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಲೆಕ್ಟ್ ಪ್ರಾಮಿಸ್ ಟೈಪ್ ಅಂತಿದೆ. ನೀವು ಏನಾದ್ರು ಶಾಪ್ ಓನ್ ಇದ್ರೆ ನಿಮ್ದೇ ಆದಂತ ಮಳಿಗೆ ಇದ್ರೆ ಓನ್ ಅಂತ ಕೊಡಿ, ಇಲ್ಲಾಂದ್ರೆ ರೆಂಟ್ ಇದ್ರೆ ರೆಂಟ್ಗೆ ಅಂತ ಕೊಡ್ರಿ.
ಇಲ್ಲೇ ಫ್ಲೋರ್, ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್, ಬೇಸ್ಮೆಂಟ್ ಅಂತ ಇದೆ ಅಲ್ಲ. ಸೊ ನಿಮ್ಗೆ ಯಾವ್ದು ಫ್ಲೋರ್ ಅಲ್ಲಿ ಇದೆನೋ ಆ ಫ್ಲೋರ್ ಅನ್ನ ಕೊಡ್ಬೇಕಾಗತ್ತೆ ಇಲ್ಲಿ. ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗ್ರೌಂಡ್ ಫ್ಲೋರ್ ಆದ್ಮೇಲೆ RCC ನ ಅಥವಾ ತಗಡ ಸೀಟ್ ಅಂತ ಕೇಳುತ್ತೆ. ಸೊ ನೀವು ಅದನ್ನ ಎಂಟರ್ ಮಾಡ್ಕೊಂಡ ನಂತರ ಈಗ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಅಂತ ಇದೆ ಇಲ್ಲಿ. ಸೊ ನಮ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಆ ಡಾಕ್ಯುಮೆಂಟ್ಸ್ ಫೈಲ್ ಯಾವ ರೀತಿ ಇರ್ಬೇಕು ಅಂತ ನಾವು ನೋಡೋದಾದ್ರೆ, ಫೈಲ್ ಶುಡ್ ಬಿ ಲೆಸ್ ದೆನ್ 1 MB, ಅಂದ್ರೆ 1 MB ಗಿಂತ ಕಡಿಮೆ ಇರ್ಬೇಕಾಗತ್ತೆ. ಅದು ಯಾವ ಫೈಲ್ ಆಗಿರ್ಬೇಕು ಅಂದ್ರೆ PDF ಫೈಲ್ ಮಾತ್ರ ಆರ್ ಅಲೌಡ್, ಓನ್ಲಿ PDF ಫೈಲ್ ಗಳನ್ನ ಮಾತ್ರ ನಾವಿಲ್ಲಿ ಅಲೌಡ್ ಮಾಡ್ತಾರೆ ಅವರು. ಸೊ ನಾವು ಇಲ್ಲಿ ಕೆಳಗೆ ತೋರಿಸ್ತಾ ಇದ್ದಂತಹ ಪಾನ್ ಕಾರ್ಡ್ ಅಂತ ಏನ್ ಕಾಣ್ತಾ ಇದೆ, ಇಲ್ಲಿ ಬ್ರೌಸ್ ಅಂತ ಕಾಣುತ್ತಲ್ಲ, ಅದನ್ನ ನಾವಿಲ್ಲಿ ಪಾನ್ ಕಾರ್ಡ್ ಅನ್ನ ಎಂಟರ್ ಮಾಡಬೇಕು. ಸೊ ಇಲ್ಲಿ ಬ್ರೌಸ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಅದು. ಸೊ ನೆಕ್ಸ್ಟ್ ನೀವು ಕ್ವಾಲಿಫಿಕೇಶನ್ ಅನ್ನು ಏನ್ ಕೊಟ್ಟಿರ್ತಾರೋ ಆ ಒಂದು ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ, ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದೇ ರೀತಿ ಸರ್ಟಿಫಿಕೇಟ್ ಆಫ್ ಎನಿ ಅದರ್ ಅಡಿಷನಲ್ ಕ್ವಾಲಿಫಿಕೇಶನ್, ನೀವು ಅಲ್ಲಿ ಏನಾದ್ರು ಅಡಿಷನಲ್ ಕ್ವಾಲಿಫಿಕೇಶನ್ ಎಂಟರ್ ಮಾಡಿದ್ರೆ ಸೊ ನೀವು ಇಲ್ಲಿ ಇದನ್ನ ಬ್ರೌಸ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ನಂತರ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ. ಸೊ ಅಪ್ಲಿಕೇಶನ್ ಫೀಸ್ ₹100 ಅಂತ ಇದೆ. ಸೊ ನೀವು ಇಲ್ಲಿ ಮೇಕ್ ಪೇಮೆಂಟ್ ಟು ರಿಜಿಸ್ಟ್ರೇಷನ್ ಫ್ರಾಂಚೈಸಿ ಅಂತ ಕಾಣುತ್ತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಫೋನ್ ಪೇ ಅಥವಾ ಯಾವ್ದಾದ್ರು ಒಂದು ಆನ್ಲೈನ್ ಪೇಮೆಂಟ್ ಬರುತ್ತೆ. ಸೊ ನೀವು ಈ ಒಂದು ₹100 ನೀವಲ್ಲಿ ಡಿಡಕ್ಷನ್ ಮಾಡ್ಬೇಕಾಗತ್ತೆ. ಸೊ ನಂತರ ಇಲ್ಲಿ ಕಾಣ್ತಕ್ಕಂತ ಒಂದು ಕ್ಯಾಪ್ಚಾ ಏನ್ ಕಾಣ್ತಾ ಇದೆ, ಇದು ಇಲ್ಲಿ ಕಾಣುವ ಕ್ಯಾಪ್ಚಾವನ್ನು ನಾವ್ ಇಲ್ಲಿ ಎಂಟರ್ ಮಾಡ್ಕೊಂಡು ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ನಾವು ಹೋದ್ರೆ ನಂತರ ಏನಾಗುತ್ತೆ, ಅದು ಪೇಮೆಂಟ್ ಆಗುತ್ತೆ. ನಂತರ ಅಲ್ಲಿ ಫೈನಲ್ ಆಗಿ ನಮ್ಗೆ ಸಬ್ಮಿಟ್ ಆಪ್ಷನ್ ಬರುತ್ತೆ. ಫೈನಲ್ ನಾನಿದು ನಿಮ್ಗೆ ಡಮ್ಮಿ ಆಗಿ ತೋರಿಸ್ತಾ ಇರೋದ್ರಿಂದ ಇದು ನಾನು ಪೇಮೆಂಟ್ ಮಾಡಕ್ ಹೋಗ್ತಿಲ್ಲ. ಸೊ ನಿಮ್ಗೆ ಯಾರಾದ್ರೂ ಅವಶ್ಯಕತೆ ಇತ್ತು, ನಿಮ್ಗೆ ಯಾರಾದ್ರೂ ಹಾಕಕ್ ಗೊತ್ತಾಗ್ಲಿಲ್ಲ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಅರ್ಜಿಯನ್ನ ಸಲ್ಲಿಸ್ಕೊಡ್ತೀನಿ ಖಂಡಿತವಾಗಿಯೂ ಹೇಳ್ಬೇಕು ಅಂದ್ರೆ. ಸೊ ಇದನ್ನ ಈ ರೀತಿ ಪೇಮೆಂಟ್ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ರೆ ನಿಮ್ಗೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಸೊ ನೀವು ಅಕ್ನಾಲಜ್ಮೆಂಟ್ ಅನ್ನು ನಿಮ್ಮ ಹತ್ರ ಸೇಫ್ ಆಗಿ ಇಟ್ಕೊಂಡಿರ್ಬೇಕಾಗತ್ತೆ, ಯಾಕಂದ್ರೆ ಅವ್ರ ಕಡೆಯಿಂದ ಕಾಲ್ ಬರೋವರೆಗೂ ನೀವು ಅದನ್ನ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಇದಕ್ಕೆ ಡೆಪಾಸಿಟ್ ಎಷ್ಟು ಇಡ್ಬೇಕಾಗತ್ತೆ, ಒಂದ್ ವೇಳೆ ನಿಮ್ದು ಫ್ರಾಂಚೈಸಿ ಸಿಕ್ತು ಅವ್ರ ಕಡೆಯಿಂದ ಕಾಲ್ ಬಂತು ಅಂದ್ರೆ ಕೆಲವ್ರು ಹೇಳ್ತಾರೆ 50,000 ಇಡ್ಬೇಕು, 1 ಲಕ್ಷ ಇಡ್ಬೇಕು ಅಂತ. ಸೊ ಅದೆಲ್ಲ ಸುಳ್ಳು. ಬರೀ ಕೇವಲ 5,000 ಮಾತ್ರ ನೀವು ಡೆಪಾಸಿಟ್ ಮಾಡ್ಬೇಕಾಗತ್ತೆ. ಅದು ಮತ್ತೆ ನಂತರ ನಿಮ್ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ವಾಪಸ್ ಕೊಡ್ತಾರೆ ಅವರು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಒನ್ ಯಾವ ರೀತಿ ನಾವು ಫ್ರಾಂಚೈಸಿಯನ್ನು ಪಡೆದುಕೊಳ್ಳಬೇಕು ಅಂತಕ್ಕಂಥ ಮಾಹಿತಿ. ಈ ವಿಡಿಯೋ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಂದನೆಗಳು.